ಮೋಸ ಮಾಡುವವರು ಈ ಕೆಲವೊಂದಷ್ಟು ಸ್ಮಾರ್ಟ್ ಆಗಿ ಥಿಂಕ್ ಮಾಡೋದು ಮಾತ್ರ ಅಲ್ಲ, ಏನೇನು ಸಿಗುತ್ತೆ, ಏನೇನು ಮೈನಸ್ ಪಾಯಿಂಟ್ ಇದೆ ಅದನ್ನ ನೋಡಿಕೊಂಡು ಅವ್ರು ಬೇಳೆ ಬೇಯಿಸ್ಕೊಳ್ತಾರೆ. ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಕೋರ್ಟ್ ಮೆಟ್ಟಿಲು ಏರಿದ ಮೇಲೆ ಈ ವ್ಯಕ್ತಿಗಳ ವಿರುದ್ಧವಾಗಿ ಸಂಬಂಧಪಟ್ಟಂತೆ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಇಂದ ನೇರ ಸಂಪರ್ಕದ ಮೂಲಕ ಇನ್ನೊಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ. ಸಂಜಯ್, ಈಗಾಗಲೇ ಗೊಲ್ರಟ್ಟಿ ಶ್ರೀದೇವಿ ನಗರದಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಅಂದ್ರೆ ಕೆಲವೊಂದಷ್ಟು ಪ್ರಾಸೆಸ್ ಆಗಿದೆಯಲ್ಲ, ಜನರನ್ನ ನಂಬಿಸಿ ಅವರಿಗೆ ಮೋಸ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಎಲ್ಲಿಯವರು, ಮೂಲತಃ ಬೆಂಗಳೂರಿಗೆ ಯಾವಾಗ ಬಂದ್ರು, ಎಷ್ಟು ವರ್ಷಗಳಿಂದ ನಂಬಿಕೆಯನ್ನ ಗಿಟ್ಟಿಸ್ಕೊಂಡ್ರು, ಜನರು ಅಷ್ಟು ಬೇಗ ಯಾಮಾರೋದಕ್ಕೆ ಸಾಧ್ಯ ಇಲ್ಲ. ಏನೇನು ವಿಚಾರವನ್ನ ಮುಂದಿಟ್ಕೊಂಡು ಯಾಮಾರಿಸಿದ್ರು ಸಂಜಯ್? ದಯಾನ, ಏನಂತ ಹೇಳಿದ್ರೆ ಇದೇನು ಗೊಲ್ರಟ್ಟಿಯಲ್ಲಿ ಆಗಿರುವಂಥ ಪ್ರಕರಣ ಏನಿದೆ ಅಂದರೆ, ಒಂದು ಮನೆಯಲ್ಲಿ ಇದ್ದು ಅವರೊಂದು ಏನು ಯಜಮಾನರಿಗೆ ಅಂದರೆ ಅವರ ಗಂಡನಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ, ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಸುತ್ತಮುತ್ತ ಇದ್ದಂಥ ಅಂದರೆ 2 ವರ್ಷದಿಂದ ಆ ಜಾಗದಲ್ಲಿ ವಾಸವಾಗಿದ್ದಂಥ ಸಮಯದಲ್ಲಿ ಅಲ್ಲಿ ಪರಿಚಯ ಆದಂಥ ಸುತ್ತಮುತ್ತ ಮನೆಯವರ ಜೊತೆ ನಮ್ಮ ಎಮರ್ಜೆನ್ಸಿ ಇರೋದ ಕಾರಣ ನಿಮ್ಮ ಒಡವೆ ಇಲ್ಲ ದುಡ್ಡು ಏನಾದರೂ ಇದ್ದರೆ ಸಹಾಯ ಮಾಡಿ, ಧನ ಸಹಾಯ ಮಾಡಿ ಅಂತ ಹೇಳಿಬಿಟ್ಟು ಅವರಿಗೆ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಆ ಕೇಳಿದಂಥ ಸಂದರ್ಭದಲ್ಲಿ ಈ ಒಂದು ಮಹಿಳೆಯರೇನಿರ್ತಾರೆ ಇವರು ಕೊಡುವಂಥ ಕೆಲಸ ಅಂದರೆ ಅವರಲ್ಲಿದ್ದಂಥ ಚಿನ್ನವನ್ನು, ಅಂದರೆ ಹಣ ಇಲ್ಲ ಅಂತ ಹೇಳಿದ್ರೆ ಚಿನ್ನವನ್ನು ಕೊಡುವಂಥ ಕೆಲಸವನ್ನು ಮಾಡಿರ್ತಾರೆ. ಸದ್ಯ ಈಗೇನು ಆ ಒಂದು ಕೊಟ್ಟಂತೆ ಅಂದರೆ ಮೋಸ ಹೋಗಿರುವಂತಹ ಮಹಿಳೆ ಏನಿರ್ತಾರೆ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಅವ್ರು ಯಾವ ರೀತಿ ಪರಿಚಯ ಆದರು ನಿಮಗೆ? ಏನು ಯಾವ ರೀತಿ ಪರಿಚಯ ಆದರು? ಅದು ನಮ್ಮ ಪಕ್ಕದ ಮನೆಯವಳು ಸರ್, ಬೇರೆ ಎಲ್ಲೂ ಇಲ್ಲ. ಅವರು ನಮ್ಮ ಪಕ್ಕದ ಮನೆಯಲ್ಲೇ ಇದ್ದು 1.5-2 ವರ್ಷ ಆಗಿದೆ. 2 ವರ್ಷದಿಂದ ನಾವು ಅಕ್ಕ ತಂಗಿದಿರ್ತದ ಜೊತೆಯಲ್ಲಿ ಅಡುಗೆ ಮಾಡೋದು, ಮನೇಲಿ ಬರೋದು, ಮಕ್ಕೊಳ್ಳೋದು, ತಿನ್ನೋದು, ಮಾಡೋದು ಮಾಡ್ಕೊಂಡಿದ್ಲು. ಅಷ್ಟೊತ್ತಿಗೆ ಅವಳ ಗಂಡನಿಗೆ ಹಾರ್ಟ್ ಪೇಷಂಟಾಗಿ ಅಡ್ಮಿಂಟ್ ಆದರು. ಆವಾಗ ನಮಗೆ ಯಾರು ಎಲ್ಪ್ ಮಾಡಲ್ಲ, ಬಾಡಿಗೆಗಿದ್ದೀವಿ, ನೀವಾದರೂ ನನಗೆ ಅಪ್ಪ ಅಮ್ಮ ಇದ್ದಂಗೆ, ನೀವು ಸ್ವಂತ ಮನೆಯವರು, ನನ್ನ ಗಂಡನ ಉಳಿಸ್ಕೊಡಿ, ನನಗೆ 2 ಹೆಣ್ಮಕ್ಳಿದ್ದಾವೆ, ಅವ್ರ ಭವಿಷ್ಯ ಹಾಳಾಗುತ್ತೆ ಅಂತೇಳಿ ಅಂಗ್ಲಾಚಿ ಬೇಡಿದ್ಲು ಸರ್. ನಾವು ಮಾನವತೆಯಿಂದ, ನಾವು ಮನುಷ್ಯತ್ವದಿಂದ ಅವಳಿಗೆ ಒಡವೆಗಳು ಕೊಟ್ವಿ ಸರ್. ಒಂದು ವಾರದಲ್ಲಿ ಬಿಡಿಸ್ಕೊಡ್ತೀನಿ ಅಂತ ಈಸ್ಕೊಂಡ್ಲು ಸರ್. ಆಮೇಲೆ ಬಿಡಿಸ್ಲಿಲ್ಲ ಸರ್. ಕೇಳೋದಕ್ಕೆ ಹಿಂಗೆ ಹೇಳಿ ದುಡ್ಡು ಕೊಡಿ ಅಂದ್ಲು ಸರ್. ಒಡವೆ ಬಿಡಿಸ್ಬೇಕು ಅಂದರೆ ದುಡ್ಡು ಕೊಡಿ ಅಂದರು. ದುಡ್ಡು ಬೇರೆ ಸಾಲ ಮಾಡಿ ದುಡ್ಡು ಈಸ್ಕೊಂಡು ಕೊಟ್ಬಿಟ್ಟಿದ್ವಿ ಸರ್. 32 ಲಕ್ಷ ಈಸ್ಕೊಂಡೋಗಿ ಇವಾಗ ನಮ್ಗೆ ಬೇಕೇ ಬೇಕು ಅಂತ ಕೇಳಿದ್ರೆ ಅವಳು ನಾಪತ್ತೆಗಳು ಸರ್. ನಾಪತ್ತೆ ಆಗಲಿಲ್ಲ. ಅವ್ರ ಗಂಡ ಕರ್ಕೊಂಡೋಗಿ ಎಲ್ಲ ಬೇರೆ ಕಡೆ ಇರಿಸಿದ್ದಾರೆ ಸರ್. ಈಗ ನೀವು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವಂಥದ್ದು, ಪೊಲೀಸ್ ಅವ್ರು ಏನು ಮಾಡ್ತಾ ಇದ್ದಾರೆ? ಪೊಲೀಸ್ನವ್ರಿಗೆ ಸರ್, ನಾವು ಅಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟೋಗಿದ್ದಾಳೆ ಸರ್. ಅವಳು ಹೋಗ್ಬೇಕಾದ್ರೆ ನಮಗೆ 25 ಲಕ್ಷ ಕೊಡಬೇಕು, ಕೊಡಬೇಕು, ನಂಗೆ ಟಾರ್ಚರ್ ಕೊಡ್ತಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಟೋಗಿದ್ದಾರೆ. ಅವಾಗ ಪೊಲೀಸ್ನವರು ನಮ್ಮನ್ನ ಕರೆದು ಎನ್ಕ್ವೈರಿ ಮಾಡಲಿಲ್ಲ. ಅವರು ಈಗ ಹಿಂಗೆ ಕೊಟ್ಟಿದ ಮೇಲೆ ಕರೆಸ್ಬೇಕಲ್ವ ನಮ್ಮನ್ನ, ಏನು ಎತ್ತಲ ಅಂತ ಮಾಡಲಿಲ್ಲ. ನಾವು ಕೊಟ್ಟಿರೋರು ನಾವೇ ಕೊಟ್ಟು ಕಳ್ಕೊಳ್ಳೋದ್ರಿಂದ ಬಂದ್ವಿ ಸ್ಟೇಷನ್ಗೆ. 1.5 ತಿಂಗಳು ನಮ್ಮನ್ನ ಒಳಗಡೆ ಬಿಡಲಿಲ್ಲ. ಅಲ್ಲಮ್ಮ, ನಾನು ಕೇಳೋದು, ಒಂದು ಲೋಟ ನೀರು ಕೊಡಬೇಕು ಅಂದರೆ ಬೆಂಗಳೂರಿನಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ನೀವು ಅದು ಹೆಂಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಅವ್ರನ್ನ ನಂಬಿ ಕೊಟ್ರಿ? ಯಾಕೆ ಅಂತ ಹೇಳಿದ್ರೆ ಕಳೆದ 2 ವರ್ಷದಿಂದ ಅಷ್ಟೇ ನೀವು ನೋಡ್ತಾ ಇರೋದು. ಅಷ್ಟೇ ಅಂದರೆ ಸರ್, 2 ವರ್ಷದಿಂದ ನಮ್ಮಲ್ಲಿ ಜೊತೆಲಿ ಇದ್ದಿಲ್ಲ ಸರ್. ನಾವು ಅಕ್ಕ ತಂಗಿದ್ರ ಜೊತೆ ಥರನೇ ಇದ್ವಿ. ಅವಳ ಅಕ್ಕ, ನಾವು ತಂಗಿ ಥರನೇ. ನನ್ನ ಅಮ್ಮ ಅನ್ನೋರು ನಮ್ಮ ಯಜಮಾನ ಅಪ್ಪ ಅಂತೇಳಿ ನಂಬ್ಕೊಂಡಿದ್ರು. ನನಗೆ ನೀವೇ ತಂದೆ ತಾಯಿ, ನನ್ನ ಜೀವ ಉಳಿಸಿ, ನನ್ನ ಮಕ್ಳ ಜೀವನ ಉಳಿಸಿ, ನನ್ನ ಗಂಡನ ಜೀವನ ಉಳಿಸಿ ಅಂತ ಕೇಳ್ಕೊಂಡು ಸರ್. ನಾವು ಒಂದು ಹೆಣ್ಣಾಗಿ ಪಾಪ ಅವಳು ಬಿದ್ವಿ, ಆದರೆ ಮಕ್ಕಳು ನೋಡ್ಕೊಳ್ಳೋರಿಲ್ವಲ್ಲ ಅಂತೇಳಿ ಕೊಟ್ವಿ ಸರ್. ಈ ಥರ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಇಲ್ಲ ಇಷ್ಟು ಖರ್ಚಾಗುತ್ತೆ ಅನ್ನೋದು ನಮ್ಗೆ ಐಡಿಯಾ ಓಡಲಿಲ್ಲ ಸರ್. ಅಲ್ಲಿ ಏನು ಮಾಡಿದ್ಲು ಅಂತ ಗೊತ್ತಿಲ್ಲ. ತಲೆ ಸಾವ್ರವಳು ಯಾವಾಗಲೂ ಬಂದು ತಲೆ ಸಾವ್ರಿದ್ರೆ ಅವಳು ಏನು ಕೇಳ್ತಾಳೋ, ನಾವು ಅದು ಕೊಡಲೇಬೇಕಾಗಿತ್ತು. ನಮಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗ ನಾವೇನು ಕೊಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತೇಳಿ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಸರ್ ಗೊತ್ತಾಗಿದ್ದು ನಮಗೆ ಈ ಥರ ಪ್ಲಾನ್ ಮಾಡ್ತಾ. ಅಂದರೆ ಈಗ ಲೈಕ್ ಇನ್ನೊಬ್ಬರು ಕೂಡ ಏನು ಅದೇ ರೀತಿಯಲ್ಲಿ ಪಕ್ಕದ ಮನೆಯಲ್ಲಿ ಇಲ್ಲ ಅವರ ಮನೆಯ ಮೇಲ್ಗಡೆ ಮನೆಯಲ್ಲಿ ವಾಸವಿದ್ದಂಥವ್ರು ಅವ್ರಿಗೂ ಕೂಡ ಇದೇ ರೀತಿ ಮಾಡಿರುವಂಥದ್ದು. ಅದ್ರ ಬಗ್ಗೆನೂ ಕೂಡ ಈಗ ಮಾತಾಡಲಿಕ್ಕಿರುವಂಥದ್ದು. ದಿವ್ಯಾ ಅವರು, ನೀವು ಈಗ ಏನು ಯಾವ ರೀತಿ ಇವರ ಪರಿಚಯ ಆಯಿತು ನಿಮಗೆ? ಅದಾದಮೇಲೆ ಎಷ್ಟು ಹಣವನ್ನು ಕೊಟ್ಟಿದ್ರಿ ನೀವು? ಮನೆ ಹತ್ರ ಬರ್ತಿದ್ರು ಹೋಗ್ತಿದ್ರು, ಹಿಂಗೇ ಸುಮ್ಮನೆ ಫ್ರೆಂಡ್ಶಿಪ್ಪಲ್ಲೇ ಇದ್ವಿ. ಫ್ರೆಂಡ್ಶಿಪ್ಪಲ್ಲಿ ಇದ್ಮೇಲೆ ಅವ್ರ ಯಜಮಾನ್ರಿಗೆ ಹಾರ್ಟ್ ಆಪ್ರೇಷನ್ ಪ್ರಾಬ್ಲಮ್ ಬಂತು. ಹಿಂಗೆ ಅಮೌಂಟ್ ಬೇಕು ಅಂದರು. ಇಲ್ಲಮ್ಮ, ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ, ನಮ್ಮ ಹತ್ರ ಹಿಂಗೆ ಅಂತ ಹೇಳ್ಕೊಂಡ್ವಿ. ನಿಮ್ಮ ಫೋನ್ ನಂಬರ್ ಕೊಡಿ, ನಿಮ್ಮ ಹತ್ರ ಮಾತಾಡಬೇಕು, ನೀನು ನನ್ನ ತಂಗಿ ಇದ್ದಂಗೆ ಅಂತೆಲ್ಲ ಈಸ್ಕೊಂಡು ಸರಿ ಅಂತ ಅಂದ್ಬಿಟ್ಟು ನಾನು ಒಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಗೋಲ್ಡೆಲ್ಲ ಹಾಕ್ಕೊಂಡು ನಾನು ಫಂಕ್ಷನಿಗೆ ಹೋಗಿದ್ದು ಬಂದೆ. ಅದು ಒಂದು ಸ್ಟೇಟಸ್ ಫೋಟೋ ಬಿಟ್ಟಿದ್ದು ಅಷ್ಟೇ. ನಾನು ಅದು ನೋಡ್ಬಿಟ್ಟು ಒಡವೆನಾದರೂ ಕೊಡು, ಇದು ಇಟ್ಬಿಟ್ಟು ನನ್ನ ಮಕ್ಳಿಗೆ ತಂದೆ ಉಳಿಸ್ಕೊಡು ನೀನು, ಅದು ನಿನಗೆ ನಂಬಿಕೆ ಇಲ್ಲ ಅಂದರೆ ನಿನ್ನ ಹೆಸರಲ್ಲೇ ಇಟ್ಟು ನನಗೆ ಕೊಡು,
ನಾನು ಬಿಡಿಸ್ಕೊಡ್ತೀನಿ, ನಾನು ಬಡ್ಡಿ ಕಟ್ಕೊತೀನಿ ಅದಕ್ಕೆ ಅಂತ ಹೇಳಿ KLM ಫೈನಾನ್ಸಲ್ಲಿ ಒಡವೆ ಇಡ್ಸಿದ್ರು. ಯಾರು? ಶಶಿಕಲಾ ಮೇಡಮು ಮತ್ತು ರಜಿನಿ, ಶಿವಶಂಕರ್ 3 ಜನನೂ ಹೇಳ್ಬಿಟ್ಟೇ ಇಡ್ಸ್ಕೊಂಡ್ರು. ಅವ್ರ ಅಕೌಂಟ್ಗೂ ದುಡ್ಡು ಹಾಕಿದ್ದೀವಿ ನಾವು, ನಮ್ಮ ಅಕೌಂಟಿಂದ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರು ಆಗಿದೆ. ಇವಾಗ 3 ಮಂತು ಬಡ್ಡಿನೂ ಕಟ್ಟಿದ್ದಾರೆ KLM ಫೈನಾನ್ಸ್ಗೆ. ಕಟ್ಟಿ 4ನೇ ಮಂತ್ ಕಟ್ಟೋ ಟೈಮಲ್ಲಿ ಇವರು ಕೊಡ್ತೀನಿ ಅಂತೇಳಿ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಎಲ್ಲ ಕೊಟ್ಟು ಇವಾಗ ಹೋಗಿದ್ದಾಳೆ ಅವಳು. ಮೇಡಮ್, ನೀವು ಬ್ಯಾಂಕ್ ಅಧಿಕಾರಿ ಅಂದರೆ ಬ್ಯಾಂಕಲ್ಲಿ ಚಿನ್ನ ಇಡ್ಸ್ಕೊಳ್ಳುವಂಥವ್ರ ಮೇಲೂ ಕೂಡ ಆರೋಪವನ್ನು ಮಾಡಿರುವಂಥದ್ದು, ಅಂದರೆ ಏನು ಅವ್ರ ಪಾತ್ರ ಏನಿದ್ರಲ್ಲಿ? ಅವ್ರ ಪಾತ್ರ ಏನಿದೆ ಅಂದರೆ, ಅವರು ರಜಿನಿಯವ್ರ ಫ್ರೆಂಡು ಶಶಿಕಲಾ ಅಂತ ಅಂದ್ಬಿಟ್ಟು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ರಜಿನಿಯವ್ರಿಗೆ ಅವ್ರ ಫ್ರೆಂಡು. ಮೇಡಮ್ ನಿಮ್ಮ ಕೈಲಿ ಎಲ್ಪ್ ಇದೊಂದು ಮಾಡಿಕೊಡಿ, ಬಿಡಿಸ್ಕೊಡ್ತಾರೆ, ನೀವು ಧೈರ್ಯವಾಗಿರಿ, ನಾನಿದ್ದೀನಿ, ಬೇಕಾದರೆ ಬಿಡಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಶಶಿಕಲಾ ಮೇಡಮು ಕೊಡಿ ಮೇಡಮ್, ನಿಮ್ಮ ಹೆಸರಲ್ಲೇ ಇಡಿ, ನಿಮ್ಮ ತವೇ ಇರುತ್ತಲ್ಲ ಗೋಲ್ಡು, ನೀವೇ ನಿಮಗೆ ಇದು ಇರುತ್ತೆ, ನಿಮ್ಗೆ ಗ್ಯಾರಂಟಿ ಇರುತ್ತೆ, ನಮ್ಮ ಮೇಲೆ ಇಟ್ಟರೆ ನಿಮಗೆ ಗ್ಯಾರಂಟಿ ಇರಲ್ಲ ಅಂತ ಹೇಳಿ ಇಡ್ಸಿದ್ದು ಸರ್ ನಮ್ಮ ಹತ್ರ. ಈಗ ಅವ್ರನ್ನ ನೀವು ಸಂಪರ್ಕ ಮಾಡೋಕ್ಕೆ ನೋಡಲೇ ಇಲ್ವಾ? ಅಂದರೆ ಏನು ಈ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ರು, ಅವ್ರನ್ನ ಸಂಪರ್ಕ ಮಾಡೋಕ್ಕೆ ನೋಡಿಲ್ಲ, ಅವ್ರು ಏನಂತ ರಿಪ್ಲೈ ಮಾಡ್ತಾ ಇದ್ದಾರೆ ನಿಮಗೆ? ಶಶಿಕಲಾ ಮೇಡಮು ಅವರು ಹೋದ ಒಂದೇ ದಿನಕ್ಕೆ, ರಜಿನಿ ಹೋಗಿ ಒಂದೇ ದಿನಕ್ಕೆ, ಮೇಡಮ್ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮ ಹತ್ರ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ, ದುಡ್ಡು ಎತ್ಕೊಬತ್ತೀನಿ, ನಿಂದು ಒಡವೆ ಬಿಡಿಸ್ಕೊಬಿಡು ಅಂತ ಹೇಳ್ಬಿಟ್ಟೋದ್ರು. ಶಶಿಕಲಾ ಮೇಡಮ್ಗೆ, ಮೇಡಮ್ ಈ ಥರ ಮಾಡಿಬಿಟ್ಟಿದ್ದಾಳೆಲ್ಲ, ಇಲ್ಲ ಮೇಡಮ್ ನನಗೀಗ ಈ ಥರ ಹೇಳ್ತಿದ್ದೀರಾ ನೀವು ಅಂತಂದಿದ್ದಕ್ಕೆ, ಊರಿಗೆ ಹೋಗಿದ್ದಾಳೆ ಮೇಡಮ್, ಈಗೇನು ಕಂಪ್ಲೇಂಟ್ ಕೊಡ್ತೀರಾ, 1-2 ದಿನ 1 ವಾರ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳಿ ನಮ್ಮನ್ನು ಅವರೇ ನಿಲ್ಲಿಸಿದ್ದು, ತಡೆ ಹಿಡಿದ್ರು ಸರ್. ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿದ್ರು. ಮತ್ತು ಅವ್ರ ಮನೆಯವರು ಕೇಳಿದ್ರು, ಶಿವಶಂಕರನು ಕೇಳಿದ್ರು, ಅವ್ರ ಅಮ್ಮನೂ ಕೇಳಿದ್ರು, ರಜಿನಿಯವ್ರ ತಾಯಿ ಯಶೋದಮ್ಮ ಅಂತಿದ್ದಾರೆ, ಬಂದು ಎಷ್ಟು ಕೊಡ್ಬೇಕು ನಿಮಗೆ ಏನು ಅಂತೆಲ್ಲ ಕೇಳಿದ್ರು. ಅದಕ್ಕೆ ನಮಗೆ ಹಿಂಗೆ 25 ಲಕ್ಷ ದುಡ್ಡು ಕೊಡ್ಬೇಕಂಟಿ, ಒಡವೆ ಇಡ್ಸವ್ರೆ 16.5 ಲಕ್ಷಕ್ಕೆ, ಮತ್ತು ಹಿಂಗೆ 5 ಲಕ್ಷದ ಕ್ಯಾಶು ಚೀಟಿ ಎಲ್ಲ ಹಾಕ್ಬಿಟ್ಟು ಈ ಥರ ಮೋಸ ಮಾಡಿದ್ದಾಳೆ, ನಿಮ್ಮ ಮಗಳು ನಿತ್ಕೆ ಬರಲಿ ಅಮ್ಮ, ಆಯಿತು ಈಸ್ಕೊಡ್ತೀನಿ ನಾನು ಅಂತ ಹೇಳಿ ಮಂತ್ರಾಲಯಕ್ಕೆ ಹೋಗಿದ್ದಾಳೆ. ಅವ್ರ ಯಜಮಾನ್ರನ್ನೇ ದುಡ್ಡು ಕೊಟ್ಟಿದ್ದಾರೆ, 1,000 ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅಂತ. ಸ್ಟೇಷನ್ಗೂ ಬಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಅಪ್ಪನೇ ಬಂದು. ಇವರೆಲ್ಲ 3 ಪ್ಲ್ಯಾನೇ ಮಾಡ್ಕೊಂಡಿದ್ದಾರೆ. ಅವಳು ಹೋದ್ಮೇಲೂ 4 ನಂಬರ್ ತೊಗೊಂಡು, ಹೊಸ ನಂಬರು, ನಮ್ಮನೆ ಕೆಳಗಡೆಯವರಿಗೆ ಫೋನು ಮಾಡಿದ್ದಾಳೆ. ಫೋನ್ ಮಾಡಿ ಮಾತಾಡಿರೋ ರೆಕಾರ್ಡ್ ಆಗಿದೆ. ನಾನು ಬರ್ತೀನಿ, ಒಡವೆ ಬಿಡಿಸ್ಕೊಡ್ತೀನಿ, ಅವ್ರು ಏನು ಮಾಡ್ತಾವ್ರೆ, ನಮ್ಮ ಮಾವ ನಮ್ಮ ಅಕ್ಕ ಎಲ್ಲ ಬಂದಿದ್ದಾರೆ, ನಮ್ಮ ನಾದಿನಿಯವರೆಲ್ಲ ಬಂದಿದ್ದಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗೋರೆ, ಇನ್ನೂ ಬರಲಿಲ್ವಾ ಪೊಲೀಸವರು ಅಂತೆಲ್ಲ ಹೇಳಿದ್ದಾಳೆ. ನಾವು ಒಂದು ದಿನವೂ ಟೇಷನ್ ಅಂತ ಹೋಗಿಲ್ಲ. ಅವರಿಂದ ಇವತ್ತು ನಾವು ಟೇಷನ್ನು ಇಲ್ಲಿಗೆ ಎಲ್ಲ ಬರೋಂಗಾಗಿದೆ. ಇವತ್ತು ನಮಗೆ ರಜಿನಿ ಮತ್ತು ಶಶಿಕಲಾ ಮೇಡಮು ಮತ್ತು ಶಿವಶಂಕರು, ಅವ್ರ ನಾದಿನಿದಿರೋ, ಅವ್ರ ಗಂಡ ಎಲ್ಲ ಜೊತೆಯಾಗಿದ್ದಾರೆ, ಅವ್ರ ಅಣ್ಣ ಬಿಲ್ಡಿಂಗ್ ಓನರು ಸುಧಾ ಜೊತೆಯಾಗಿದ್ದಾರೆ. ಅವರಿಗೆ ಕೇಳೋಕ್ಕೆ ನಾವು ಅಂದರೆ ಏನಕ್ಕೆ ಅಂತವಿರತ್ತೋ, ಜಗಳ ಮಾಡೋದು ಬೇಡ, ಕಾನೂನು ಪ್ರಕಾರ ಹೋಗೋಣ ಅಂತ ಹೋಗಿದ್ರೆ ನಿನ್ನೆ ಮನೆ ಖಾಲಿ ಮಾಡೋ ಮೂಮೆಂಟಲ್ಲಿ, ಇಲ್ಲ ಸರ್ ಏನು ಖಾಲಿ ಮಾಡಿಸ್ತಿದ್ದೀರಾ ನೀವು, ನಿಕ್ಕೆ ನಮಗೆ 25,000 ಬ್ಯಾಲೆನ್ಸ್ ನಿಂತಿದೆ ಅಮ್ಮ, ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿದ್ರು. ಸರ್ ನಿಮ್ಗೆ 25,000 ರೂಪಾಯಿ ಹೊಟ್ಟೆ ಉರಿತೈತಲ್ಲ, ನಮ್ದು 25 ಲಕ್ಷ ಹೋಗಿದೆ, ನಮ್ಮ ಮಕ್ಳುಗಳ ಮಖ ನೋಡ್ರಿ, ನಾವೂ ಹೋಗಿದ್ದೀವಿ, ಸಹಾಯ ಪರಿಸ್ಥಿತಿ ಬಂದು ನಿಂತಿದ್ದೀವಿ ನಾವು ಕೊಟ್ಟು. ಮನೇಲೆಲ್ಲ ಬೈತಿದ್ದಾರೆ, ಎಷ್ಟು ಗೋಲ್ಡು ನೀನು ಕೊಟ್ಟಿರೋದು ಅಂತ ಬೈತಿದ್ದಾರೆ. ಮಕ್ಳುಗಳು ನೋಡಿ ಅಂತ ಕೇಳಿದ್ದಕ್ಕೆ, ಇಲ್ಲ ಟೇಷನ್ ಹತ್ರ ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಕರ್ಕೊಬಂದರು. ಓನರ್ ಮೇಲೂ ಕಂಪ್ಲೇಂಟ್ ಆಗಿದೆ, ಅವ್ರ ಮಾವನ ಮೇಲೂ ಕಂಪ್ಲೇಂಟ್ ಆಗಿದೆ, ರಾಜು ಅಂತ ಅಂದ್ಬಿಟ್ಟು. ಅವ್ರ ಮಗನೂ ಬಂದು ನಿನ್ನೆ ಲಕ್ಷ್ಮಿ ಅನ್ನೋರನ್ನ ಒಳಗಡೆ ಕರ್ಕೊಂಡೋಗಿ ಫೋನೆಲ್ಲ ಕಿತ್ಕೊಂಡು ಡಿಲೀಟ್ ಮಾಡಿ ಹೊಡೆದು ಎಲ್ಲ ಮಾಡಿದ್ದಾರೆ, ಬಿಡ್ದಿಲ್ ಮಾಡಿದ್ದಾರೆ ಸರ್. ಆ ಥರ ನೋಡಿದ್ರಲ್ಲ, ಇದಿಷ್ಟು ಅಂದರೆ ಆ ಮಹಿಳೆಯರ ಒಂದು ಎಮೋಷನನ್ನು ಇಟ್ಕೊಂಡು, ಅಂದರೆ ನನಗೆ ನನ್ನ ಗಂಡನ ಮೇಲೆ ಈ ಥರ ಹಿಂಗೆ ಹಾರ್ಟ್ ಆಪ್ರೇಷನ್ ಆಗಬೇಕಾಗಿದೆ, ಇದ್ರ ಮೇಲೆ ಅಂದರೆ ಆ ಒಂದು ಖರ್ಚಿಗೆ ನನಗೆ ಹಣ ಬೇಕು ಅಂತ ಒಂದು ಎಮೋಷ್ನಲ್ ಆಗಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ದುಡ್ಡನ್ನು ಇಸ್ಕೊಂಡಿರುವಂಥದ್ದು. ಅಂದರೆ 1-2 ಸಾವಿರ ಅಲ್ಲ, ಇದು ಕೋಟಿಗಟ್ಟಲೆ, ಅಂದರೆ ಒಂದು 7-8 ಜನರ ಮಂದಿ ಹತ್ರ ಈ ಒಂದು ಹಣವನ್ನು ಇಸ್ಕೊಂಡು ಕೋಟಿಗಟ್ಟಲೆ ವಂಚನೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಮತ್ತು ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನು ವಕೀಲರು ಏನು ಇದ್ದಾರೆ ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಇಲ್ಲಿ ಸತ್ಯವಾಗಿ, ಮತ್ತು ಏನು ಸೆಕ್ಷನ್ ಪ್ರಕಾರ ನೋಡೋದಾದರೆ ಏನಾಗಿದೆ ಸರ್? ನೋಡಿ ಏನಾಗಿದೆ ಅಂತಂದರೆ, ಇಲ್ಲಿ ಗೋಲ್ರಟ್ಟಿ 7ನೇ ಕ್ರಾಸಲ್ಲಿ ಒಂದೇ ರೋಡಲ್ಲಿ ಒಂದು 10-15 ಮನೆಗಳಿದ್ದಾವೆ. ಅಲ್ಲಿ ಒಬ್ಬ ರಜನಿ ಮತ್ತು ರಜನಿ ಗಂಡ ಶಿವಶಂಕರನವರು ಮನೆಯಲ್ಲೇ 1-2 ವರ್ಷ 3 ವರ್ಷದಿಂದ ಅಲ್ಲೇ ವಾಸವಾಗಿರ್ತಾರೆ. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ಚೆನ್ನಾಗಿ ಫ್ರೆಂಡ್ಶಿಪ್ ಬೆಳೆಸ್ತಾರೆ. ಅವ್ರ ಹತ್ರ ಯಾವ ಮಟ್ಟಕ್ಕೆ ಅವ್ರ ಹತ್ರ ಫ್ರೆಂಡ್ಶಿಪ್ ಬೆಳೆಸ್ಕೊತಾರೆ ಅಂತಂದರೆ, ಕೊಡೋದು ತೊಗೊಳೋದು ಎಲ್ಲ ಇದು ಮಾಡ್ಕೊಂಡಿರ್ತಾರೆ. ಅವರು ರಜನಿ ಗಂಡಂಗೇನು ಹುಷಾರಿಲ್ಲ, ಹಾರ್ಟ್ ಪೇಷೆಂಟು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಪ್ರೇಷನ್ ದುಡ್ಡು ಬೇಕು ಅಂತೇಳಿ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಸ್ವಲ್ಪ ಅಮೌಂಟನ್ನು ಇಸ್ಕೊಂಡಂಗೆ ಹಿಂಗೆ ಬದಲು ಮಾಡ್ಕೊಳ್ತಾ ಇರ್ತಾರೆ. ತುಂಬಾ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಎಲ್ಲರ ಜೊತೆನೂ ಮಿಂಗಲ್ಲಾಗಿ ಚೆನ್ನಾಗಿ ಬೆರೆತ್ಕೊಂಡಿರ್ತಾರೆ. ಆವಾಗ ಏನು ಮಾಡ್ತಾರೆ, ಒಬ್ಬೊಬ್ಬರ ಮನೆಗೂ ಹೋಗಿ, ಒಬ್ಬರ ಮನೆಗೆ ಗೊತ್ತಿಲ್ಲದಂಗೆ ಇನ್ನೊಬ್ಬರ ಮನೆಯಲ್ಲಿ ನನ್ನ ಗಂಡನಿಗೆ ಹುಷಾರಿಲ್ಲ, ಸ್ವಲ್ಪ ಅಮೌಂಟ್ ಬೇಕು ಕೊಡಿ ಅಂತ ಅಮೌಂಟ್ ಇಸ್ಕೊಳೋದು. ಮತ್ತು ಒಡವೆಗಳಿದ್ದರೆ ಕೊಡಿ, ಒಡವೆಗಳು ಅಡ ಮಡಗಿ ಆಪ್ರೇಷನ್ ಆದಮೇಲೆ ದುಡ್ಡೆಲ್ಲ ವಾಪಸ್ ಕೊಡ್ತೀನಿ ಅಂತೇಳಿ ಒಬ್ರಿಗೊಬ್ರು ಗೊತ್ತಿಲ್ಲದಂಗೆ ಕೇವಲ ಬರೋ ಒಂದು ತಿಂಗಳು 2 ತಿಂಗಳು ಒಳಗಡೆ ಎಲ್ಲರ ಮನೆಯಲ್ಲೂ ಸುಮಾರು ಒಂದು 10-15 ಅಲ್ಲಿ ಆ ರೋಡಲ್ಲಿರೋ ಒಂದು 10-15 ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಒಂದೇ ರೀಸನ್ ಹೇಳಿದ್ದಾರೆ, ಹೀಗೆ ಆಪ್ರೇಷನ್ ಮಾಡಬೇಕು, ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಒಬ್ಬೊಬ್ಬರ ಹತ್ರ ಏನಿಲ್ಲ ಅಂತಂದ್ರೆ 3 ಲಕ್ಷ, 5 ಲಕ್ಷ, 5 ಲಕ್ಷ ದುಡ್ಡು, ಅವ್ರ ಹತ್ರ ಇರೋ ಒಡವೆಗಳು
ಎಲ್ಲ ಇಸ್ಕೊಂಡಿದ್ದಾರೆ. ಸುಮಾರು 200-250 ಗ್ರಾಮಷ್ಟು ಒಡವೆಗಳು ಒಂದೊಂದು ಮನೆಯಲ್ಲಿ ಅವ್ರ ಹತ್ರ ಒಂದು 5 ಲಕ್ಷ ದುಡ್ಡು, ಈ ಥರದ್ದು ಎಷ್ಟು ಅಮೌಂಟ್ಗಳನ್ನು ನೈಸ್ ಮಾಡಿ ಇಮಿಡಿಯೇಟಾಗಿ ಕೊಡ್ತೀನಿ, ನಾನು ಖಂಡಿತ ಕೊಡ್ತೀನಿ, ನಾನು ಇಲ್ಲೇ ಇರೋದು ಅಂತೆಲ್ಲ ತೋರಿಸಿ ಅವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಅಮೌಂಟ್ ಎಲ್ಲ ಇಸ್ಕೊಂಡು ಎಲ್ಲರ ಹತ್ರನೂ ಒಬ್ರಿಗೊಬ್ರು ಗೊತ್ತಿಲ್ದಂಗೆ ಪ್ರತಿಯೊಬ್ಬರೂ ಒಂದು ತಿಂಗಳು ಸರೌಂಡಿಂಗಲ್ಲೇ ಎಲ್ಲರ ಹತ್ರನೂ ಒಂದು 10-15 ಮನೆಯಲ್ಲಿ ಇಸ್ಕೊಂಡು ಈಗ ಅವರು ಕಾಣೆಯಾಗಿದ್ದಾರೆ. ಸರ್, ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಇದನ್ನು ಮಾಡಬೇಕು ಅಂದರೆ ಈಗ ವಂಚನೆಯನ್ನು ಮಾಡಿದ್ದಾರೆ, ಈಗ ಫ್ರಾಡ್ ಮಾಡಿ ಹೋಗಿದ್ದಾರೆ, ಮತ್ತು ಏನು ಇದರಲ್ಲಿ ಅಂದರೆ ಹೃದಯ ಏನು ಆಪ್ರೇಷನ್ ಆಗಬೇಕು, ನಮಗೆ ನನ್ನ ಗಂಡಂಗೆ ಹಾರ್ಟ್ ಆಪ್ರೇಷನ್ ಆಗಬೇಕು ಅಂತ ಹೇಳಿ ಸುಳ್ಳು ಹೇಳಿ ಇಸ್ಕೊಂಡಿರುವಂಥದ್ದು ಅಂತ ಇವರು ಆರೋಪವನ್ನು ಮಾಡ್ತಿರೋದು. ನಿಜವಾಗೂ ಅದು ಆಪ್ರೇಷನ್ ಮಾಡಿಸಿದಾರಾ, ಇಲ್ಲ ಸುಮ್ಮನೆ ಏನೋ ಬೇರೆ ಕಡೆ ಇನ್ವೆಸ್ಟ್ ಮಾಡೋದಿಕ್ಕೋ, ಇಲ್ಲ ಇವ್ರಿಗೇನಾದರೂ ಆಮಿಷವನ್ನು ಒಡ್ಡಿ ಇಸ್ಕೊಂಡಿರೋದಾ? ನಿಜ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಇಷ್ಟೇ, ಅದು ಆಪ್ರೇಷನ್ ಅಂತ ಹೇಳಿ ಸಣ್ಣ ಅಮೌಂಟನ್ನು ಇಸ್ಕೊಂಡಿದ್ದಾರೆ. ಆ ಅಮೌಂಟ್ ಇಸ್ಕೊಂಡಿರೋದನ್ನು ರಿಟರ್ನ್ ವಾಪಸ್ ಕೊಡೋದಕ್ಕೆ ಏನು ಮಾಡಿದ್ದಾರೆ, ನನ್ನ ಹತ್ರ ಇಲ್ಲಿ ಯಾವುದೋ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ನಾನು ನನ್ನ ಗಂಡ ಮತ್ತು ನನ್ನ ಸ್ನೇಹಿತೆ ಶಶಿಕಲಾ ಅಂತ, KLM ಫೈನಾನ್ಸಲ್ಲಿ ಶಶಿಕಲಾ ಅಂತ ಒಬ್ಬರು ಫೈನಾನ್ಸಲ್ಲಿ ಇದ್ದಾರೆ, ಅವ್ರ ಹತ್ರ ನಾವೆಲ್ಲ ಸೇರಿ ಏನೋ ಒಂದು ಮಾಡ್ತಾಯಿದ್ದೀವಿ, ಅದರಲ್ಲಿ ನಿಮಗೆ ಜಾಸ್ತಿ ದುಡ್ಡೇ ಕೊಡ್ತೀವಿ, ಈ ಆಪ್ರೇಷನ್ಗೂ ಬಳಸ್ಕೊಂಡು ನೀವು ಅದಕ್ಕೂ ಅಮೌಂಟನ್ನು ಬಳಸ್ಕೊಂಡು ನಿಮಗೆ ಹೆಚ್ಚಿಗೆ ಅಮೌಂಟ್ ಕೊಡ್ತಿದ್ದೀವಿ ಅಂತ ಆಸೆ ಹುಟ್ಟಿಸ್ಬಿಟ್ಟಿದ್ದಾರೆ. ಹಾಗಾಗಿ ಪಾಪ ಅವ್ರೇನೋ ಕೊಡ್ತಾರಲ್ಲ ಅನ್ನೋದು ಆಸೆಗೆ ಇವರೆಲ್ಲರೂ ಅಕ್ಕಪಕ್ಕದ ಮನೆಯವರೆಲ್ಲರೂ ಒಡವೆಗಳು, ಆ ದುಡ್ಡಿಲ್ಲ ಅಂತಂದರು ಒಡವೆಗಳು ಕೊಡಿಸಿದ್ದಾರೆ. ಆ ಒಡವೆಗಳೆಲ್ಲ ತೊಗೊಂಡು ಅವ್ರ ಹೆಸರುಗಳಲ್ಲೇ ಅಡ ಮಡಗಿ ದುಡ್ಡನ್ನು ಅವ್ರ ಅಮೌಂಟ್ಗೆ ಅವ್ರ 3 ಜನದ ಅಕೌಂಟ್ಗೆ ದುಡ್ಡೆಲ್ಲ ಹಾಕಿಸ್ಕೊಂಡು ಈಗ ನೋಡಿದರೆ ಫ್ರಾಡ್ ಮಾಡಿ ಓಡೋಗಿದ್ದಾರೆ. ಈಗೆಲ್ಲ ಓಡೋದ್ಮೇಲೆ ಬ್ಯಾಡಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಂಡಿಲ್ಲ. ಅದಾದಮೇಲೆ ನನ್ನ ಹತ್ರ ಬಂದರು. ಅವ್ರು ಅಷ್ಟು ಜನದ ಕಂಪ್ಲೇಂಟ್ ತೊಗೊಂಡು ನಾನು ಕೋರ್ಟಲ್ಲಿ PCR ಫೈಲ್ ಮಾಡಿ ಎಲ್ಲರ ಮೇಲೂ FIR ಮಾಡಿಸಿದ್ದೀನಿ. ಈಗ ಒಂದು 5-6 ಜನ ಒಂದು 6 ಮನೆದು FIR ಆಗಿದೆ. FIR ಕಾಪಿನೂ FIR ಆಗಿದೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ನು ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇದೆ. ತನಿಖೆ ಸ್ವಲ್ಪ ಚುರುಕು ಮಾಡಬೇಕು. ಅವರು ಈಗ ಅಕ್ಕಪಕ್ಕದ ಮನೇಲಿದ್ದರು, ಅವರು ಮನೇನೂ ಖಾಲಿ ಮಾಡ್ಕೊಂಡು ಹೋಗಿದ್ರಂತೆ. ರಾತ್ರಿ ಏನೋ ಬಂದು ಮನೆ ಖಾಲಿ ಮಾಡ್ಕೊಂಡು ಹೋದಾಗ ಇವರು ಅವರ ರಿಲೇಟಿವ್ಸ್ ಬಂದು ಮನೆ ಖಾಲಿ ಮಾಡ್ಬೇಕಾದ್ರೆ ಇವರೆಲ್ಲ ಹೋಗಿ ಗಲಾಟೆ ಮಾಡಿದಾಗ ಅವ್ರು ಇರೋ ಜಾಗ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಇರೋ ಜಾಗನೂ ನೋಡ್ಕೊಂಡ್ಬಂದಿದ್ದಾರೆ. ಈಗ ಪೊಲೀಸವರು ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ಬೇಕು. ಅದು ತನಿಖೆ ಮಾಡಿದ್ರೆ ಅವ್ರನ್ನ ಬೇಗ ಹಿಡಿದು ಇವ್ರಿಗೆ ಏನು ನ್ಯಾಯ ಸಿಗ್ಬೋದು ಅಂತ ಹೇಳ್ತೀನಿ. ಈಗ ಪೊಲೀಸವ್ರ ಹತ್ರ ಅದನ್ನೇ ಮಾತಾಡೋಣ ಅಂತಲೇ ಸ್ಟೇಷನ್ ಹತ್ರ ನಾನು ಬಂದಿದ್ದೇನೆ. ನೋಡಿದ್ರಲ್ಲ, ಅಂದರೆ ಒಂದು ಏನು ಅಕ್ಕಪಕ್ಕದ ಮನೆಯಲ್ಲಿ ಜನ ಆಗಬೇಕು, ಕಷ್ಟಕ್ಕಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮಹಿಳೆಯರು ಒಂದಿಷ್ಟು ಹಣವನ್ನು, ಅಂದರೆ ಅವರು ಕೂಲಿ ನಾಲಿ ಮಾಡಿ ಕೂಡಿಸಿಟ್ಟಂಥ ಹಣವನ್ನು ಇದು ಮಾಡಿದಂಥದ್ದು. ಆದರೆ ಈಗ ಅದೇ ಹಣವನ್ನು ವಂಚನೆ ಮಾಡುವಂಥ ಕೆಲಸವನ್ನು ಈಗೇನು ರಜನಿ ಮತ್ತು ಶಿವಶಂಕರ್ ಮಾಡಿರುವಂಥದ್ದು. ಶಶಿಕಲಾ ಅವರ ಸ್ನೇಹಿತೆ